ಎಪಿಸೋಡ್ 193 ರಣರಂಗದ ತಯಾರಿ. ರಾಣಿ: ಸರಿ, ಹಾಗಾದ್ರೆ ನೀನು ಇನ್ಮೇಲೆ ಇಲ್ಲೇ ಇರ್ತೀಯ ಅಲ್ವಾ? ನಾನು ಏನು ಮಾಡಬೇಕು ಅಂದ್ಕೊಂಡಿರ್ತೀನಿ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀಯ ತಾನೇ? ನಿತ್ಯ: ಸರಿ ಸತ್ಯ, ಮಾಡ್ತೀನಿ. ಆದರೆ ಶರತ್ ಸರ್ ನನ್ನ ಪುಟಾಣಿ. ಸತ್ಯ: ಅವ್ರ ಬಗ್ಗೆ ಯೋಚನೆ ಮಾಡಬೇಡ ಅಕ್ಕ. ನಾನು ಅಂದ್ಕೊಂಡಿದ್ದು ಮುಗಿದ ತಕ್ಷಣ ನಾನೇ ನಿನ್ನನ್ನು ಶರತ್ ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ ಅಂದು. ನಿತ್ಯ: ಸರಿ ಸತ್ಯ, ನೀನು ಬರೋದೇ ಕಾಯ್ತಾ ಇರ್ತೀನಿ. ರಾಣಿ: ಖಂಡಿತ ಬರ್ತೀನಿ ಅಕ್ಕ. ಓಕೆ, ಈಗ ನೀನು ನಿಮ್ಮ ಮನೇಲಿರೋರು ಎಲ್ಲರ ಬಗ್ಗೆ ಪಿನ್ ಟು ಪಿನ್ ಹೇಳ್ತೀಯಾ? ನಿತ್ಯ: ಸರಿ ಸತ್ಯ ಅಂತ ಪ್ರತಿಯೊಬ್ಬರ ಬಗ್ಗೆ ಹೇಳಿದ್ಲು. ರಾಣಿ: ಸರಿ, ಹಾಗಾದ್ರೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಿದ್ದೀನಿ ನಿತ್ಯ ಅಕ್ಕ. ನೀನು ಇಲ್ಲಿ ಸೇಫ್ ಆಗಿರಬೇಕು. ಇದು ತಗೋ ಹೊಸ ಫೋನ್, ಇದರಲ್ಲಿ ನನ್ನ ನಂಬರ್ ಸೇವ್ ಮಾಡಿದ್ದೀನಿ. ಏನೇ ಎಮರ್ಜೆನ್ಸಿ ಇದ್ರೂ ನನಗೆ ಫೋನ್ ಮಾಡು. ಟೇಕ್ ಕೇರ್. ನಾನು ಆಗಾಗ ಬಂದು ಇದನ್ನ ನೋಡ್ಕೊಂಡು ಹೋಗ್ತೀನಿ, ಸರಿನಾ? ನಿತ್ಯ: ಸರಿ ಸತ್ಯ. ರಾಣಿ: ಸರಿ, ಟೇಕ್ ಕೇರ್ ಅಂತ ಹೋಗ್ತಾ ಇದ್ಲು. ನಿತ್ಯ: ಸತ್ಯ ನಿಂತ್ಕೋ ಅಂತ ಅವಳ ಹತ್ರ ಬಂದು ಅವಳ ಕೆನ್ನೆ ಹಿಡಿದು ಹಣೆಗೆ ಮುತ್ತಿಟ್ಲು. ರಾಣಿ ಮನ್ಸಲ್ಲಿ ಇರಿಟೇಟ್ ಆದ್ರೂ ಇವಳು ತಂಗಿನ ಇಷ್ಟೊಂದು ಪ್ರೀತಿಸ್ತಾಳ ಅನ್ಕೊಂಡು ಫೇಕ್ ಸ್ಮೈಲ್ ಮಾಡ್ತಾ ಅವಳ ಕೆನ್ನೆ ತಟ್ಟಿ ಬರ್ತೀನಿ ಅಂತ ಡೋರ್ ಕ್ಲೋಸ್ ಮಾಡಿ ಹೊರಗೆ ಬಂದ್ಲು. ಅವಳೆಲ್ಲ ಆಕ್ಟಿವಿಟೀಸ್ ನೋಡ್ತಾ ಇದ್ದ MLA: ಸೂಪರ್ ರಾಣಿ, ಎಕ್ಸ್ಟ್ರಾರ್ಡಿನರಿ ಆಗಿದೆ ಪ್ಲಾನ್, ಅಂದ್ರೆ ನಿನ್ ತರ ಇರ್ಬೇಕು ಅಂತ ಹೊಗಳ್ತಾ ಇದ್ದ. ಅವನ್ನೇ ಗುರಾಯಿಸಿದ್ಲು ರಾಣಿ. MLA: ಸಾರಿ, ನಿನ್ಗೆ ಅಪ್ರಿಸಿಯೇಷನ್ ಮತ್ತೆ ಆರ್ಡರ್ ಮಾಡೋದು ಇಷ್ಟ ಆಗಲ್ಲ ಅಂತ ಗೊತ್ತು, ಆದ್ರೆ ಖುಷಿಗೆ ಅಪ್ರಿಶಿಯೇಟ್ ಮಾಡ್ಬಿಟ್ಟೆ, ಕ್ಷಮ್ಸು. ರಾಣಿ: ಅಲ್ಲ ನಿತ್ಯ, ಬನ್ನಿ ಅಂತ ಅಲ್ಲಿಂದ ಹೋಗ್ತಾ ಇದ್ರು. ಆಗ ನಿತ್ಯನ ಹುಡುಕೊಂಡು ಲಾವಣ್ಯ ಮನೆಗೆ ಬಂದಿದ್ದ ಶರತ್ ನಿತ್ಯಳಿಂದ 10 ಹೆಜ್ಜೆ ಅಂತರದಲ್ಲಿದ್ದ. ಅವನ ಎದೆ ಬಡಿತ ಜಾಸ್ತಿ ಆಗಿ ಪಾರಿಜಾತ ಅಂತ ಸುತ್ತ ನೋಡ್ತಾ ಇದ್ದವನ ನೋಡಿ, ಅಯ್ಯಯ್ಯೋ ಶರತ್ ಇಲ್ಲಿಗೆ ಬಂದ್ಬಿಟ್ನಾ ಅಂತ MLA. ರಾಣಿ: ಯಾಕ್ ಭಯನಾ, ಬನ್ನಿ ಅಂತ ಶರತ್ನ ಎದುರಿಗೆ ಬಂದಿದ್ಲು. ಅವಳೇ ನಿತ್ಯ ಅನ್ಕೊಂಡು ಶರತ್ ಅವಳನ್ನ ಮನೆಗೆ ಕರ್ಕೊಂಡು ಬಂದಿದ್ದ. ಮನೆಗೆ ಬಂದ ಸತ್ಯಗೆ ದಿವ್ಯಾ ಮನೆಗೆ ಬಂದಿರೋದು ನೋಡಿ ಶಾಕ್ ಆಯ್ತು. ದಿವ್ಯಾನೇ ನಿತ್ಯ ತಂಗಿ ಅಂತ ಅವಳು ಕೂಡ ನಂಬಿದ್ಲು. ಅವಳಿಗೇನು ನೆನಪು ಇಲ್ಲದ್ದು ಸತ್ಯಗೆ ಅಡ್ವಾಂಟೇಜ್ ಆಯ್ತು. ಹಾಗಾದ್ರೆ ನಿತ್ಯ ತನ್ನ ಅಕ್ಕ ಅಂತ ಇವಳಿಗೆ ನೆನಪಾಗೋದು ಇಲ್ಲ. ನಿತ್ಯ ಸತ್ಯಕ್ ತಂಗಿ ಅಂತ ಹಚ್ಕೊಂಡಿರೋದು ಖುಷಿಯಾಗಿತ್ತು. ಆದ್ರೆ ತನ್ನ ತಂಗಿ ದಿವ್ಯಾನ ನೋಡಿದ್ರೆ ತನ್ನ ಕೈ ತಪ್ಪತಾಳೆ ಅಂತ ದಿವ್ಯಾ ಮೇಲೆ ಕೋಪ ಮಾಡ್ಕೊಂಡ್ಲು. ದಿವ್ಯಾ ಯಾವುದೇ ಕಾರಣಕ್ಕೂ ನಿತ್ಯ ಮುಂದೆ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ಲು. ಅದೆಲ್ಲಾನು ನೆನಪಿಸ್ಕೊಳ್ತಾ ಇದ್ದವಳಿಗೆ ಡೋರ್ ಬಡ್ದ ಸದ್ದು ವಾಸ್ತವಕ್ಕೆ ಕರೆತಂತು. ಕೈಯಲ್ಲಿದ್ದ ರಿವಾಲ್ವರ್ ಬಚ್ಚಿಟ್ಟು ಹೋಗಿ ಡೋರ್ ಓಪನ್ ಮಾಡಿದ್ಲು. ಶರತ್: ಹೇ ಪಾರಿಜಾತ, ಅವಾಗ್ಲೇ ಊಟಕ್ಕೆ ಬರೋಕ್ ಹೇಳಿ ಇಲ್ಲೇನ್ ಮಾಡ್ತಾ ಇದ್ಯಾ? ಸತ್ಯ: ಆಹಾ, ಬರ್ತೀನಿ ಸರ್, ನೀವು ಹೋಗಿರಿ. ಶರತ್: ಸರಿ ಬಾ, ಈಗ್ಲೇ ಹೋಗೋಣ ಅಂತ ಕೈ ಹಿಡಿಯೋದಕ್ ಮುಂದಾದ. ಅವಳ ಕೈಗಾದ ಗಾಯದಿಂದ ಬರ್ತಾ ಇದ್ದ ರಕ್ತ ನೋಡಿ, ಶಿಟ್, ಈ ಪಾರಿಜಾತ ಏನ್ ಮಾಡ್ಕೊಂಡೆ, ಹೇಗಾಯ್ತಿದು ಅಂದ. ಸತ್ಯ: ಏನಿಲ್ಲ, ಅದು ಮಿರರ್ ಗ್ಲಾಸ್ ತಾಗಿ, ಇಟ್ಸ್ ಓಕೆ ಸರ್, ಏನೂ ಆಗಲ್ಲ, ನೀವು ಹೋಗಿ. ಶರತ್: ಪಾರಿಜಾತ, ಬುದ್ಧಿ ಇದೆಯಾ ನಿನ್ಗೆ? ಬಾ, ಇಲ್ಲಿ ಕೂತ್ಕೋ ಅಂತ ಬೆಡ್ ಮೇಲೆ ಕೂರಿಸಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡು ಬ್ಯಾಂಡೇಜ್ ಮಾಡ್ತಾ ಇದ್ದ. ಸತ್ಯ ವ್ಯಂಗ್ಯವಾಗಿ ನಗ್ತಾ, ಇದೆಲ್ಲ ಒಂದ್ ಗಾಯನ ಅನ್ಕೊಂಡು PT ಸರ್ ಏನಾಗಲ್ಲ ಅಂತ ಅಂದ್ಲು. ಅಲ್ಲಿಗೆ ರಾಹುಲ್ ಶ್ರುತಿ ಬರ್ತಾರೆ. ನಿತ್ಯ ಕೈ ನೋಡಿ, ಏನಾಯ್ತು ನಿತ್ಯ, ಏನ್ ಮಾಡ್ಕೊಂಡೆ ಅಂದ ರಾಹುಲ್. ಸತ್ಯ: ಈಗ ಮೊದ್ಲಿಂದ ಊದ್ಬೇಕಾ ಅನ್ಕೊಂಡು, ಏನಿಲ್ಲ ಅಣ್ಣ, ಚಿಕ್ಕ ಗಾಯ ಅಷ್ಟಕ್ಕೆ ಅವ್ರು ಈಗಾಡ್ತಾ ಇದ್ದಾರೆ ಅಂದ್ಲು. ಶ್ರುತಿ: ಆಡದೆ ಇರ್ತಾರಾ? ಎಷ್ಟೇ ಆದ್ರೂ 3 ವರ್ಷ ಇಷ್ಟಪಟ್ಟಿರೋ ಹೃದಯ ಕಣಮ್ಮ, ಎಷ್ಟು ನೋವಾಯ್ತೋ ಏನೋ ಅಲ್ವಾ ಸರ್ ಅಂತ ಟೀಸ್ ಮಾಡ್ತಾ ನಗ್ತಾಳೆ. ಸತ್ಯ ಮನ್ಸಲ್ಲಿ, ಏನು 3 ವರ್ಷ ಇಷ್ಟಪಟ್ರಾ? ಹಾಗಾದ್ರೆ ಶರತ್ ಪ್ರೀತಿಸಿದ್ದು ಲಾವಣ್ಯನ ಅಲ್ವಾ? ನಿತ್ಯ ಕೆಟ್ಟವಳು ಅಂತ MLA ತುಂಬಿದ ವಿಷದ ಬೀಜ ಕೆಲಸ ಮಾಡ್ತಾ ಇಲ್ಲ. ಅವಳು ಸತ್ಯಗೆ ಕೊಟ್ಟ ಕೈ ತುತ್ತು ನಿಷ್ಕಲ್ಮಶವಾದದ್ದು. MLA ಹೇಳಿದ ವರ್ತನೆಗೂ ಇಲ್ಲಿ ತನಕ ಸತ್ಯ ನಿತ್ಯಳಲ್ಲಿ ಕಂಡಿಲ್ಲ. ಅವಳೇ ಸತ್ಯ ಅಂತ ಗೊತ್ತಾದಾಗಿಂದ ಅವಳೇ ಪ್ರಪಂಚ ಅನ್ನೋ ಹಾಗೆ ಬದುಕ್ತಾ ಇದ್ದಾಳೆ. MLA ಬಿಟ್ರೆ ಯಾರು ಕೂಡ ನಿತ್ಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೇಳ್ತಾ ಇಲ್ಲದ್ದು ಸತ್ಯ ಗಮನಕ್ಕೆ ಬಂದಿತ್ತು. ಯಾವ್ದು ಸುಳ್ಳು ಯಾವ್ದು ಸತ್ಯ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಅದೇನಾದ್ರೂ ಆಗಿರ್ಲಿ, ಅವರಿಗೆ ಮಾತು ಕೊಟ್ಟ ಹಾಗೆ ಶರತ್ನ ಲಾವಣ್ಯಕ್ಕೆ ಸಿಗೋ ಹಾಗೆ ಮಾಡ್ತೀನಿ, ಆಮೇಲೆ ನಿತ್ಯನ ನನ್ನ ಜೊತೆ ಕರ್ಕೊಂಡು ಹೊರಟು ಹೋಗ್ತೀನಿ ಅನ್ಕೊಂಡ್ಲು. ರಾಹುಲ್: ಶ್ರುತಿ, ಸಾಕು ರೇಗಿಸಿದ್ದು, ನಡಿ ಹೋಗೋಣ.
ನಿತ್ಯ ನಾವಿನ್ ಹೊರಡ್ತೀವಿ ಹುಷಾರು ಅಂದ. ಸತ್ಯ, ರಾಹುಲಣ್ಣ ನಾಳೆ ಹೋಗಿವ್ರಂತೆ, ಇವತ್ತು ಇಲ್ಲೇ ಇರಿ. ಹೌದು, ರಾಹುಲ್ ನಾಳೆ ಹೋದ್ರಾಯ್ತು ಅಲ್ವಾ ಅಂದ ಶರತ್. ರಾಹುಲ್, ಅಲ್ಲ ಶರತ್, ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಅಂದ. ಸತ್ಯ, ಹೌದಾ ಅಣ್ಣ, ನಿಮ್ಮ ಫೋನ್ ಡೆಡ್ ಆಗೋಯ್ತಾ, ಅದಕ್ಕೆ ಇನ್ಫಾರ್ಮ್ ಮಾಡಕ್ ಆಗ್ತಿಲ್ಲ ಅಲ್ವಾ, ಹೋಗ್ಲಿ ಬಿಡಿ, ಹೋಗಿ ಬನ್ನಿ ಅಂತ ಮುಖ ಊದಿಸ್ಕೊಂಡು ನಿಂತ್ಲು. ಶರತ್, ರಾಹುಲ್, ಈಗ ನೀವು ಉಳ್ಕೊಂಡಿಲ್ಲ ಅಂದ್ರೆ ಈ ರಾಕ್ಷಸಿ ಹೀಗೆ ಮುಖ ಊದಿಸ್ಕೊಂಡು ಇರ್ತಾಳೆ ಅಷ್ಟೆ ಅಂದ. ರಾಹುಲ್ ನಗ್ತಾ ಅವಳ ಪಕ್ಕ ಬಂದು ಅವಳ ಪುಚ್ಚಿದ ಮೇಲೆ ಕೈ ಇಟ್ಟು, ನನ್ನ ಪುಟ್ಟ ದೇವತೆ ಹೇಳಿದ್ಮೇಲೆ ಮುಗೀತು, ಇಲ್ಲೇ ಇದ್ದು ನಾಳೆ ಹೋಗ್ತೀವಿ, ಹ್ಯಾಪಿನಾ ನಿತ್ಯ ಅಂದ. ಸತ್ಯ, ಓ ಡಬಲ್ ಹ್ಯಾಪಿ, ಮನ್ಸಲ್ಲಿ ಈ ಮನೆಯಲ್ಲಿ ರಣರಂಗ ನಿಮ್ಮಿಬ್ರಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಅನ್ಕೊಂಡು, ಸರಿ ಬನ್ನಿ ಸರ್, ನೀವು ಊಟ ಮಾಡಿ ಅಂತ ಹೋದ್ಲು. ಊಟ ಮುಗಿಸಿದ್ರು. ದೊಡ್ಡೋರೆಲ್ಲ ಒಟ್ಟಿಗೆ ಕೂತು ರಾಧಾ ವಿಚಾರ ಮಾತಾಡ್ತಾ ಇದ್ರು. ಡೆಲಿವರಿ ಡೇಟ್ ಮೀರು ಹೋಗಿದೆ, ಆದ್ರೂ ಹೆರಿಗೆ ನೋವು ಕಾಣಿಸ್ಕೊಂಡಿಲ್ಲ, ಡಿಲೇ ಮಾಡೋದು ಬೇಡ, ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಅಂತ ಮಾತಾಡ್ತಾ ಇದ್ರು. ಇನ್ನು ಶ್ರುತಿ, ವರ್ಷ ಇಬ್ರು ರಾಧಾ ರೂಮ್ನಲ್ಲಿ ಕೂತು ಅವಳ ಜೊತೆ ಹರಟೆ ಹೊಡಿತಾ ಇದ್ರು. ಸತ್ಯ ಕೂಡ ಅವ್ರ ರೂಮ್ನಲ್ಲಿ ಇದ್ರು. ತನಗೂ ಅವ್ರ ಮಾತುಕತೆಗೂ ಸಂಬಂಧ ಇಲ್ಲ ಅನ್ನೋ ಹಾಗೆ ನೈಲ್ ಪಾಲಿಶ್ ಹಚ್ಕೊಳ್ತಾ ಕೂತಿದ್ಲು. ರಾಧಾ, ಮತ್ತೆ ಶ್ರುತಿ ಹೇಗಿದ್ಯಾ, ಇತ್ತೀಚೆಗೆ ಅಪರೂಪ ಆಗ್ಬಿಟ್ಟೆ. ಶ್ರುತಿ, ಇನ್ನೇನ್ ಮಾಡ್ಲಿ ರಾಧಕ್ಕ, ನಿತ್ಯನ ನೋಡಿ ಮಾತಾಡೋಣ ಅಂತ ಬರ್ತಾ ಇದ್ದೆ, ಈಗ ಮೇಡಮ್ ತುಂಬಾ ಬ್ಯುಸಿ, ನನ್ನ ಜೊತೆ 2 ನಿಮಿಷ ಮಾತಾಡೋಕೆ ಟೈಮ್ನೇ ಇಲ್ಲ ಅವ್ರಿಗೆ. ನೋಡಿ, ನಾವು ಮಾತಾಡ್ತಾ ಇದ್ರೆ ಹೇಗ್ ತನ್ನ ಲೋಕದಲ್ಲಿ ಮುಳುಗಿದಾಳೆ ಅಂತ, ನೈಲ್ ಪಾಲಿಶ್ ಹಚ್ಕೊಳ್ಳೋ ಟೈಮ್ ಆಯ್ತು. ನಂಗಂತೂ ನಿಜ ಇವಳು ನನ್ನ ಫ್ರೆಂಡ್ ಅಲ್ವೇ ಅಲ್ಲ ಅನ್ಸುತ್ತೆ ರಾಧಕ್ಕ ಅಂದ್ಲು. ರಾಧಾ, ಹೌದಾ ನಿತ್ಯ ಅಂತ ನಗ್ತಾರೆ. ಸತ್ಯ, ಇವಳಿಗೆ ಅನುಮಾನ ಬಂತ ಅನ್ಕೊಂಡು, ಎಷ್ಟೇ ಆದ್ರೂ ನಿತ್ಯ ಅಕ್ಕನ ಆಪ್ತ ಗೆಳತಿ ಅಲ್ವಾ, ಯಾಮಾರ್ಸೋಕಾಗಲ್ಲ ಅನ್ಕೊಂಡು, ಆಯ್ತು ಬಿಡು ಶ್ರುತಿ, ಬೇಜಾರ್ ಮಾಡ್ಕೋಬೇಡ ಅಂತ ಅವಳ ಹತ್ರ ಬಂದ್ ಕೂತ್ಲು. ಶ್ರುತಿ, ಹಾಗ್ ಬಾ ದಾರಿಗೆ ಅಂತ ಮತ್ತೆ ವರ್ಷ, ಎಲ್ಲಿ ತನಕ ಬಂತು ನಿನ್ ಲವ್ ಸ್ಟೋರಿ ಅಂದ್ಲು. ವರ್ಷ, ಅಲ್ಲೇ ಇದೆ ಶ್ರುತಿ ಅಕ್ಕ, ಅಮ್ಮ ಒಂದೇ ಹಠ, ಅದ್ರಲ್ಲೂ ನಮ್ಮ ಅಪ್ಪ ಕೂಡ ಅವ್ರಿಗೆ ಸಪೋರ್ಟ್ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದ್ಲು. ಅವ್ರ ಮಾತು ಕೇಳಿದ ಸತ್ಯ, ಓ ಅಂದ್ರೆ ಇವಳು ಲವ್ನಲ್ಲಿದ್ದಾಳಾ ಅನ್ಕೊಂಡು ಮನ್ಸಲ್ಲೇ ಯಾವಾಗ ಯಾವ ರೀತಿ ರಂಪ ಶುರು ಮಾಡೋದು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ಲು. ಶ್ರುತಿ, ಹೋಗ್ಲಿ ಬಿಡು, ಬೇಜಾರ್ ಮಾಡ್ಕೋಬೇಡ, ಇವತ್ತೆಲ್ಲ ನಾಳೆ ಒಪ್ಕೊಂಡೇ ಒಪ್ಕೋತಾರೆ. ಹಾ, ಹೇಳೋದೇ ಮರ್ತೆ ನೋಡು, ನಿತ್ಯ ನಾಳೆ ಪ್ರಶಾಂತ್ ಬರ್ತಾ ಇದ್ದಾನೆ ಕಣೆ ಅಂದ್ಲು. ಸತ್ಯ, ಯಾವ ಪ್ರಶಾಂತ್ ಅಂದ್ಲು. ವರ್ಷ, ಶ್ರುತಿ, ರಾಧಾ ಆಶ್ಚರ್ಯದಲ್ಲಿ ಅವಳನ್ನ ಬಿಟ್ಟು ಕಣ್ಬಿಟ್ಟ ಹಾಗೆ ನೋಡಿದ್ರು. ಸತ್ಯ, ಇವ್ರು ಯಾಕೆ ಹೀಗ್ ನೋಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲದೆ ಇರೋ ಈ ಪ್ರಶಾಂತ್ ಅನ್ನೋ ಕ್ಯಾರೆಕ್ಟರ್ ಯಾವ್ದಪ್ಪ ಅಂತ ಕೂತಿದ್ಲು. ವರ್ಷ, ಹೌದು, ಮತ್ತೆ ಯಾವ ಪ್ರಶಾಂತ್ ಶ್ರುತಿ ಅಕ್ಕ, ಅವತ್ತು ಕಲ್ಕತ್ತಾಗ ಹೋದ್ರು, ತನ್ನ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಂತ ನಿತ್ಯ ಅಕ್ಕನೂ ನೆನಪಿಲ್ಲ, ಅವರನ್ನೇ ಪ್ರೀತಿಸ್ತಾ ಇರೋ ಹುಡುಗಿ ನಾನು, ಅದು ಕೂಡ ನೆನಪಿಲ್ಲ ಅವ್ರಿಗೆ, ನಿತ್ಯ ಅಕ್ಕ ಸರಿಯಾಗಿ ಹೇಳಿದ್ದಾರೆ ಅಂದ್ಲು. ವರ್ಷ ಮಾತಲ್ಲೇ ಸತ್ಯಗೆ ಪ್ರಶಾಂತ್ ಯಾರು ಅನ್ನೋ ಉತ್ತರ ಸಿಕ್ತು. ಮನ್ಸಲ್ಲಿ, ಅಂದ್ರೆ ಪ್ರಶಾಂತ್ ನಿತ್ಯಗೆ ಫ್ರೆಂಡಾ, ಅವನೇ ವರ್ಷ ಲವರ್, ಮನ್ಸಲ್ಲಿ ಏನೋ ಲೆಕ್ಕಾಚಾರ ಹಾಕ್ಕೊಂಡು ಶ್ರುತಿನ ಬಳಸ್ಕೊಂಡು ಒಂದ್ ಗೇಮ್ ಆಡೋಣ ಅನ್ಕೊಂಡೆ, ಬಟ್ ಅದರಿಂದ ಕೆಲ್ಸ ಆಗೋ ಡೌಟ್, ಆದ್ರೆ ವರ್ಷ ಲವ್ ನನ್ ಕೆಲ್ಸಕ್ಕೆ ಬರುತ್ತೆ ಅನ್ಕೊಂಡ್ಲು. ರಾಧಾ, ಯಾಕೆ ವರ್ಷ ಹಾಗಂತ್ಯ, ಪಾಪ ಬ್ಯುಸಿ ಇರ್ತಾನೆ ಬಿಡು, ನಾಳೆ ಅವರೇ ಬರ್ತಾ ಇದಾರಲ್ಲ, ನೋಡುವೆ ಬಿಡು ಅಂದ್ರು. ಸತ್ಯ, ಸರಿ, ತುಂಬಾ ಲೇಟ್ ಆಯ್ತು, ನಡೀರಿ ಮಲ್ಕೊಳ್ಳಿ. ರಾಧಾ ಅಕ್ಕ, ನೀವು ಮಲ್ಗಿ ಪುಟಾಣಿ, ಮತ್ತೆ ದಿವ್ಯಾ ನಮ್ಮ ರೂಮಲ್ಲಿ ಇದ್ದಾರೆ, ಡೋಂಟ್ ವರಿ, ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದ್ರು. ಎಪಿಸೋಡ್ 194. ಸತ್ಯ ಪ್ಲಾನ್ ಉಲ್ಟಾ. ಆಫ್ಟರ್ ಮಾರ್ನಿಂಗ್ ಮನೇಲಿ ಎಲ್ಲರೂ ಒಟ್ಟಿಗೆ ಸೇರಿ ತಮ್ಮಲ್ಲಿ ಏನೋ ಡಿಸ್ಕಸ್ ಮಾಡ್ತಾ ಇದ್ರು. ಆಗ ತಾನೇ ಎದ್ದು ರೆಡಿಯಾಗಿ ಕೆಳಗೆ ಬಂದ ರಾಹುಲ್ ಶ್ರುತಿನ ನೋಡಿ ಸೈಲೆಂಟ್ ಆದ್ರು. ಶ್ರುತಿ, ಏನು ಎಲ್ಲ ಏನೋ ಮಾತಾಡ್ತಾ ಇದ್ರಿ, ನಾವು ಬಂದ ತಕ್ಷಣ ಸ್ಟಾಪ್ ಮಾಡಿದ್ರಿ, ನಮ್ಮಿಂದ ಏನಾದ್ರು ಪ್ರಾಬ್ಲಮಾ ಅಂದ್ಲು. ರಾಧಾ, ಅಯ್ಯೋ ಹಾಗೇನಿಲ್ಲ ಶ್ರುತಿ, ಈ ಅತ್ತೆದು ಇದ್ದಿದ್ದೆ, ಬೆಳಿಗ್ಗೆಯಿಂದ ನಿತ್ಯ ಮತ್ತೆ ವರ್ಷ ಕಾಣಿಸ್ತಾ ಇಲ್ಲ, ಅದಕ್ಕೆ ಏನೇನೋ ಹೇಳ್ತಾ ಇದ್ದಾರೆ ಅಷ್ಟೇ ಅಂದ್ಲು. ಶರತ್, ಅತ್ತೆ ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇಲ್ವಾ. ಲತಾ, ನನಗೆ ನಿತ್ಯ ಬಗ್ಗೆ ಚಿಂತೆ ಇಲ್ಲ ಶರತ್, ಅವಳು ಎಲ್ಲಾದ್ರೂ ಹಾಳಾಗೋಗ್ಲಿ ವಾಪಸ್ ಬಂದೇ ಬರ್ತಾಳೆ, ಯಾಕಂದ್ರೆ ಅವಳಿಗೆ ಈ ಮನೆ ಬಿಟ್ಟು ಬೇರೆ ಏನು ಗತಿ ಇಲ್ಲ. ಆದ್ರೆ ನನ್ನ ಮಗಳು ಎಲ್ಲೋದ್ಲು, ಮೊದ್ಲೇ ಬೇಡ ಬೇಡ ಅಂದ್ರು ನಿತ್ಯ ಸಹವಾಸ ಮಾಡಿ ಪ್ರಶಾಂತ್ನ ಜೊತೆ ಪ್ರೀತಿ ಪ್ರೇಮ ಮದ್ವೆ ಅಂತ ನನ್ನ ಮಗಳು ತಲೆ ಕೆಡಿಸಿದ್ಲು, ಈಗ ಅವಳು ಕಾಣಿಸ್ತಿಲ್ಲ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಒಂದೇ ಸಮ ರಂಪ ಮಾಡ್ತಿದ್ರು.
ರಾಹುಲ್, ನೀನು ಅವ್ರ ಜೊತೆನೇ ಇದ್ದೆ ತಾನೆ? ಎಲ್ಲಿ ಹೋದ್ರು ನಿತ್ಯ, ವರ್ಷ ಅಂತ ನಿನಗೆ ಗೊತ್ತಿಲ್ವಾ ಶ್ರುತಿ? ಇಲ್ಲ ರಾಹುಲ್, ನಂಗೇನು ಗೊತ್ತಿಲ್ಲ. ಬೆಳಿಗ್ಗೆ ನನಗೆ ಎಚ್ಚರ ಆದಾಗ ನಾನು ಒಬ್ಳೇ ಇದ್ದದ್ದು ರೂಮ್ನಲ್ಲಿ ಅಂದ್ಲು. ಮನಸ್ಸಲ್ಲಿ ರಾತ್ರಿ ನನ್ನ ಪಕ್ಕದಲ್ಲಿ ಮಲಗಿದ್ದ ಆ ವರ್ಷ, ನಿತ್ಯ ಎಲ್ಲೋದ್ರು ಅಂತ ಯೋಚಿಸ್ತಿದ್ಲು ಶ್ರುತಿ. ಶರತ್, ರಾಹುಲ್, ಶ್ರುತಿ ಅವರೆಲ್ಲೂ ಹೋಗಿರಲ್ಲ, ಬರ್ತಾರೆ, ಬನ್ನಿ ಟಿಫನ್ ಮಾಡೋಣ. ಇಲ್ಲ ಶರತ್, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಟೈಮ್ ಇಲ್ಲ, ನಾನು ಹೊರಡ್ತೀನಿ. ನಿತ್ಯ ಬಂದ್ರೆ ಅವಳಿಗೆ ಹೇಳ್ಬಿಡಿ. ಬಾ ಶ್ರುತಿ ಅಂತ ಹೊರಡೋದಕ್ಕೆ ಮುಂದಾದ್ರು. ಡೋರ್ ಹತ್ರ ಬರ್ತಿದ್ದಂತೆ ಹೊರಗಿಂದ ಬಂದ ಸತ್ಯನ ನೋಡಿ ಇಬ್ರು ಅಲ್ಲೇ ನಿಂತ್ರು. ರಾಹುಲ್ ಹಿಂದೆ ತಿರುಗಿ ಶರತ್ ಕಡೆ ನೋಡ್ತಾ ಶರತ್ ಅಂದ. ಎಲ್ಲರೂ ರಾಹುಲ್ ಶಾಕ್ ಆಗಿರೋದು ನೋಡಿ ಡೋರ್ ಹತ್ರ ಬಂದ್ರೆ ಸತ್ಯ ಹಿಂದೆ ಬಂದಿರೋ ವರ್ಷ, ಪ್ರಶಾಂತ್ ಇಬ್ರು ಕೊರಳಲ್ಲಿ ಹೂವಿನ ಹಾರ, ವರ್ಷ ಕೊರಳಲ್ಲಿ ತಾಳಿ ನೋಡಿ ದಂಗಾಗಿ ನಿಂತ್ರು. ಲತಾ ಅವ್ರನ್ನೇ ನೋಡಿ ಅಯ್ಯೋ ಅಯ್ಯೋ ಮನೆ ಹಾಳಿ, ನಾನು ಅಂದ್ಕೊಂಡಾಗೆ ಕೊನೆಗೂ ನನ್ನ ಮಗಳ ಬಾಳನ್ನೇ ಹಾಳು ಮಾಡಿಬಿಟ್ಟಿಯಲ್ಲೇ ನಿನ್ನ ಅಂತ ಓಡ್ ಬಂದವ್ರೆ ಚಟೀರ್ ಅಂತ ಸತ್ಯ ಕಪಾಳಕ್ಕೆ ಬಾರಿಸಿದ್ರು. ಅವ್ರು ಹೊಡೆದ ಆ ಏಟು ಇಡೀ ಮನೆಗೆ ಪ್ರತಿಧ್ವನಿಸಿತು. ಸತ್ಯ ಒಂದ್ ಕೈಯಲ್ಲಿ ಕೆನ್ನೆ ಹಿಡಿದು ಮತ್ತೊಂದ್ ಕೈನ ಕೋಪದಲ್ಲಿ ಮುಷ್ಟಿ ಕಟ್ಟಿ ಹಲ್ ಕಚ್ಚಿ ಕೋಪನ ಕಂಟ್ರೋಲ್ ಮಾಡಿದ್ಲು. ಚಂದ್ರಶೇಖರ್, ಲತಾ ಏನಾಗಿದೆ ಅಂತ ವಿಚಾರಿಸದೆ ಅವಳ ಮೇಲೆ ಕೈ ಮಾಡೋದು ಸಭ್ಯತೆ ಅಲ್ಲ ಅಂತ ಕೋಪದಲ್ಲಿ ಗುಡುಗಿ, ನಿತ್ಯ ಏನಮ್ಮ ಇದೆಲ್ಲ? ಸತ್ಯ, ಹೌದು ಮಾವ, ಇವರಿಬ್ರು ಮದ್ವೆ ಆಗಿದ್ದಾರೆ. ಆದ್ರೆ ಹೇಗಾಯ್ತು ಎಲ್ಲ ನಿಧಾನವಾಗಿ ಹೇಳ್ತೀನಿ ಮಾವ. ಮೊದ್ಲು ಮನೆ ಒಳಗೆ ಹೋಗೋಣ. ಸುಮತಿ ಅಮ್ಮ, ಇವ್ರಿಗೆ ಆರತಿ ಮಾಡಿ. ಲತಾ, ಅತ್ಗೆ, ಇವ್ರು ಯಾವ ಸೀಮೆ ಮದ್ವೆ ಮಕ್ಕಳು ಅಂತ ಆರತಿ ಮಾಡ್ತೀರಾ? ಮನೆಯವ್ರಿಗೆಲ್ಲ ಮೋಸ ಮಾಡಿ ಅವ್ರ ಒಪ್ಪಿಗೆ ಇಲ್ಲದೆ ಓಡ್ ಹೋಗಿ ಕದ್ದು ಮದ್ವೆ ಆಗಿ ಬಂದಿದ್ದಾರೆ, ಇವ್ರಿಗೆ ಆರತಿ ಬೇರೆ ಕೇಡು ಅನ್ಕೊಂಡು ಒಳಗ್ ಹೋದ್ರು. ಸತ್ಯ, ಶ್ರುತಿ ನೀನಾದ್ರೆ ಆರತಿ ತಗೊಂಡ್ ಬಾ. ಶ್ರುತಿ ಸರಿ ಅಂತ ತಲೆ ಆಡಿಸಿ ಆರತಿ ತಂದು ಇಬ್ರಿಗೂ ದೃಷ್ಟಿ ತೆಗೆದು ಒಳಗೆ ಮಾಡ್ಕೊಂಡ್ಲು. ಸತ್ಯ, ಬಾ ವರ್ಷ, ಬಾ ಪ್ರಶಾಂತ್ ಅಂತ ಇಬ್ರು ಒಳಗ್ ಕರೆದ್ಕೊಂಡ್ ಬಂದ್ಲು. ನಿಂತ್ಕೋ, ಅವರು ಈ ಮನೆಯೊಳಗ್ ಇರೋದಾದ್ರೆ ಈ ಮನೆಯಿಂದ ನೀನ್ ಈ ಮನೆ ಬಿಟ್ಟು ಹೋಗ್ತಾ ಇರು ಅಂದ್ರು ಲತಾ. ಸತ್ಯ ಅವಳನ್ನೇ ಗುರಾಯಿಸಿ ಎಲ್ರ ಕಡೆ ಒಂದ್ಸಲ ಕಣ್ಣಾಡ್ಸಿ ಮನ್ಸಲ್ಲಿ ಪರವಾಗಿಲ್ಲ, ಒಳ್ಳೆ ಬಾಂಬೆ ಬ್ಲಾಸ್ಟ್ ಆಗಿದೆ, ಈಗ ಇವರೆಲ್ಲ ನಿತ್ಯನ ದ್ವೇಷ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಒಳಗ್ ನಕ್ಕು ಲತಾ ಕಡೆ ಶಾರ್ಪ್ ಲುಕ್ ಕೊಡ್ತಾ ಅವಳು ಹೊಡೆದ ಏಟು ನೆನೆದು ಈ ಏಟು ಶರತ್ ಕೊಟ್ಟಿದ್ರು ಆಟ ಇನ್ನೂ ಮಜವಾಗಿರ್ತಾ ಇತ್ತು, ಇರ್ಲಿ ಅಂತ ಉರಿತಾ ಇರೋ ಬೆಂಕಿಗೆ ಇನ್ನಷ್ಟು ಪೆಟ್ರೋಲ್ ಹಾಕಿದ್ರೆ ಅವನ್ ಬಾರಿಸ್ದೆ ಹೇಗಿರ್ತಾನೆ ಅನ್ಕೊಂಡು, ಯಾಕಾಂಟಿ ನಾನೇನ್ ಮಾಡ್ದೆ ಅಂತ ನನ್ ಮನೆ ಬಿಟ್ಟು ಹೋಗ್ಲಿ? ಇದು ನನ್ನ ಮನೆ, ನನ್ ಗಂಡನ ಮನೆ, ನಾನೆಲ್ಲೂ ಹೋಗಲ್ಲ ಅಂತ ಎದುರು ಮಾತಾಡಿದ್ಲು. ಸುಮತಿ, ನಿತ್ಯ ಏನಮ್ಮ ಇದೆಲ್ಲ? ಮನೇಲಿ ಯಾರಿಗೂ ಹೇಳ್ದೆ ಇವ್ರಿಬ್ರಿಗೂ ಮದ್ವೆ ಮಾಡೋ ಅನಿವಾರ್ಯ ಏನಿತ್ತು? ಸತ್ಯ, ತಪ್ಪಿನ ಸುಮತಿ ಅಮ್ಮ, ಇಬ್ಬರಿಗೂ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ, ನಿಮ್ಗೆ ಹೇಳಿದ್ರು, ನೀವ್ ಇವರ ಪ್ರೀತಿಗೆ ಯಾರೂ ಸಪೋರ್ಟ್ ಮಾಡ್ಲಿಲ್ಲ, ಅದಕ್ಕೆ ನಾನೇ ಮುಂದೆ ನಿಂತು ಮದ್ವೆ ಮಾಡಿದೀನಿ ಅಂದ್ಲು. ಲತಾ, ಮಾಡೋದೆಲ್ಲ ಮಾಡಿ ಈಗ ಎಲ್ರ ಮುಂದೆ ಎಷ್ಟು ಕೊಬ್ಬಿಂದ ಮಾತಾಡ್ತಾಳೆ ನೋಡಿ ಇವಳನ್ನ ಅಂತ ಮತ್ತೆ ಕಪಾಳು ಹೊಡೆಯಕ್ಕೆ ಕೈ ಎತ್ತಿದ್ದವರ ಕೈ ಹಿಡಿದು ಅವ್ರ ನಡುವೆ ನಿಂತ ಶರತ್. ಎಲ್ರೂ ಅವನ್ನೇ ನೋಡ್ತಾ ನಿಂತು ಬಿಟ್ರು. ಪದೇ ಪದೇ ನನ್ನ ಮುಂದೆ ನನ್ನ ಪಾರಿಜಾತ ಹೊಡೆಯೋಕೆ ನೀವ್ ಯಾರತ್ತೆ? ಲತಾ, ಶರತ್ ನಿನ್ ಹೆಂಡತಿ ನನ್ ಮಗಳ ಬಾಳನ್ನ ಅಷ್ಟರಲ್ಲಿ ಅವ್ರಿಗೆ ಮಾತಾಡೋ ಅವಕಾಶ ಕೊಡದೆ ಕಾಪಾಡಿದ್ದಾಳೆ, ಇಲ್ಲ ಅಂದಿದ್ರೆ ನೀವು ನಿಮ್ ಕೈಯಾರೆ ಅವಳ ಲೈಫ್ ಹಾಳು ಮಾಡ್ತಾ ಇದ್ರಿ. ನನ್ ಪಾರಿಜಾತ ಅವಳ ಪ್ರೀತಿನ, ಅವಳ ಲೈಫ್ನ ಉಳಿಸಿದಾಳೆ, ನನ್ ಪಾರಿಜಾತ ಏನ್ ಮಾಡಿದ್ರು ಅದು ಸರಿಯಾಗೇ ಇರುತ್ತೆ ಅಂದ ಶರತ್. ಸತ್ಯಾಗೆ ಇದು ಸರ್ಪ್ರೈಸ್ ಆಗಿತ್ತು. ಅವನ್ನೇ ನೋಡ್ತಾ ನಿಂತು ಬಿಟ್ಲು. ಆಕ್ಚುಲಿ ಅವನಿಗೆ ಕೋಪ ಬಂದು ಅವಳ ಮೇಲೆ ಕೈ ಮಾಡ್ಲಿ, ಅವಳನ್ನ ದ್ವೇಷ ಮಾಡ್ಲಿ ಅಂತಾನೆ ಇಷ್ಟೆಲ್ಲ ಮಾಡಿದ್ಲು. ಆದ್ರೆ ಶರತ್ ಉಲ್ಟಾ ಹೊಡೆದು ಬಿಟ್ಟ. ಅವನ್ ಮಾತ್ ಕೇಳಿ ವರ್ಷ ಅಣ್ಣ ಅಂತ ಅಳ್ತಾ ಬಂದು ಅವನ್ನ ತಪ್ಕೊಂಡ್ಲು. ಸತ್ಯ ಅಂತೂ ಶಾಕಿಂದ ಹೊರಗ್ ಬಂದಿಲ್ಲ. ಅವನ್ನೇ ನೋಡ್ತಾ ಅಯ್ಯೋ ಏನಾಗ್ತಾ ಇದೆ ಇಲ್ಲಿ? ಶರತ್ ಸರ್ಗೆ ಕೋಪ ಬರ್ಲಿಲ್ವಾ? ಅವರು ನಾನ್ ಮಾಡಿದ್ದೆ ಸರಿ ಅಂತ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಅಷ್ಟು ನಂಬ್ತಾರ ನಿತ್ಯ ಅಕ್ಕನ ಅಂತ ಹಾಗೆ ನಿಂತ್ಲು. ಶರತ್, ಅಳ್ಬೇಡ ವರ್ಷ, ನಿನ್ ಜೊತೆ ನಾನಿದ್ದೀನಿ ಅಂದ. ಚಂದ್ರಶೇಖರ್, ಅಲ್ಲ ಶರತ್, ನಾವೇನು ಅವಳನ್ನ ತಪ್ಪು ಮಾಡಿದ್ಲು ಅಂತ ದೂಷಿಸ್ತಾ ಇಲ್ಲ, ಆದ್ರೆ ಮನೇಲಿ ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿ ಮದ್ವೆ ಆಗೋ ಅವಶ್ಯಕತೆ ಏನಿತ್ತು? ಸತ್ಯ, ವರ್ಷ ಪ್ರಶಾಂತ್ನ ಕಳ್ಕೊಳ್ಳೋ ಭಯದಲ್ಲಿದ್ಲು ಆಂಟಿ, ಇವಳನ್ನ ಹೆದರ್ಸಿದ್ರು ಮಾವ, ಅದಕ್ಕೆ ಅವಳು ಸಾಯೋ ನಿರ್ಧಾರ ಮಾಡಿದ್ಲು, ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ, ತಪ್ಪ ಮಾವ? ರಾಹುಲ್,
ಸರ್, ತಪ್ಪು ತಿಳ್ಕೊಬೇಡಿ. ಈಗ ಈ ಇನ್ಸಿಡೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಮುಂದೊಂದು ದಿನ ನನ್ನ ಪುಟ್ಟ ದೇವತೆ ಒಳ್ಳೆ ಕೆಲಸ ಮಾಡಿದ್ಲು ಅಂತ ಅಪ್ರಿಷಿಯೇಟ್ ಮಾಡ್ತೀರಾ. ಅವಳು ಆಯ್ಕೆ ಮಾಡಿರೋ ವೇ ಸರಿ ಇರುತ್ತೋ ತಪ್ಪಿರುತ್ತೋ ಗೊತ್ತಿಲ್ಲ. ಆದರೆ ನಿರ್ಧಾರ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ಪ್ರೀತಿನ ಉಳಿಸೋದಕ್ಕೆ ಅವಳು ಯಾವಾಗಲೂ ಸಿದ್ಧ. ಹಾಗೆ ಎಂಥ ರಿಸ್ಕ್ ಬೇಕಾದರೂ ತಗೋತಾಳೆ ಅಂದ. ಲತಾ, ಅದೇನಾದರೂ ಆಗಿರಲಿ, ನಂಗೆ ಈ ಮದುವೆ ಒಪ್ಪಿಗೆ ಇಲ್ಲ. ನಾನು ಯಾವತ್ತೂ ಈ ಭಿಕಾರಿನ ಅಳಿಯ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಕೋಪದಲ್ಲಿ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಮನೆಯಲ್ಲೆಲ್ಲ ಮೌನವೇ ಆವರಿಸಿತು. ರಾಹುಲ್, ವರ್ಷ, ಪ್ರಶಾಂತ್, ನೀವು ರೂಮ್ಗೆ ಹೋಗಿ, ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತೆ ಅಂದ. ಅವರಿಬ್ರು ಒಬ್ರನ್ನೊಬ್ರು ನೋಡಿ ತಮ್ಮ ರೂಮ್ ಕಡೆ ಹೋದ್ರು. ರಾಹುಲ್, ಓಕೆ, ನಾವಿನ್ ಹೊರಡ್ತೀವಿ, ಬಾಯ್ ಶರತ್. ಸಿಚುಯೇಷನ್ ಆದಷ್ಟು ತುಂಬಾ ಕಾಮಾಗಿ ಹ್ಯಾಂಡಲ್ ಮಾಡಿ, ಏನಾದರೂ ಇದ್ರೆ ಕಾಲ್ ಮಾಡಿ ಅಂದ. ಶರತ್, ಓಕೆ ರಾಹುಲ್, ಬಾಯ್, ಟೇಕ್ ಕೇರ್ ಅಂತ ಹೇಳಿ ಶೇಕ್ ಹ್ಯಾಂಡ್ ಕೊಟ್ಟು ಬೀಳ್ಕೊಟ್ಟ. ರಾಹುಲ್ ಸತ್ಯ ಕೆನ್ನೆ ಹಿಡಿದು, ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ, ಏನಾದರೂ ಇದ್ರೆ ಕಾಲ್ ಮಾಡು ಅಂತ ಹೇಳಿ ಬಾ ಶ್ರುತಿ ಅಂತ ಹೇಳಿ ಅಲ್ಲಿಂದ ಹೊರಟ. ಶ್ರುತಿ ಸತ್ಯನ ಹಗ್ ಮಾಡಿ, ಬಾಯ್ ನಿತ್ಯ, ಪ್ರಶಾಂತ್ನ ನೋಡ್ಕೋ, ಅವ್ನು ತುಂಬಾ ಸೆನ್ಸಿಟಿವ್ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಸತ್ಯ ಅಂತೂ ಹಾಗೆ ನಿಂತಿದ್ಲು. ಶರತ್ ಅವಳಿಗೆ ಒಂದ್ ಶಾರ್ಪ್ ಲುಕ್ ಕೊಟ್ಟು ಅಲ್ಲಿಂದ ತನ್ನ ರೂಮ್ಗೆ ಹೋದ. ಅವಳು ಕೂಡ ಅವನ್ ಹಿಂದೆನೆ ಬಂದು ಡೋರ್ ಲಾಕ್ ಮಾಡಿ ಅವನ್ ಹತ್ರ ಬಂದ್ಲು. ಶರತ್ ಮುಖ ಊದಿಸ್ಕೊಂಡು ಬೆಡ್ ಮೇಲೆ ಅವಳನ್ನೇ ನೋಡ್ತಾ ಕೂತಿದ್ದ. ಸತ್ಯ ಮನ್ಸಲ್ಲಿ ಏನೋ ಮಿಸ್ ಹೊಡಿತಿದೆ, ನಾನೇನೋ ಅನ್ಕೊಂಡ್ರೆ ಅಲ್ಲೇನೋ ಆಯ್ತು ಅನ್ಕೊಂಡು ಗಂಟ್ಲು ಸರಿ ಮಾಡ್ಕೊಂಡು, ಅದು ಸರ್ ಅಂತ ಮಾತು ಶುರು ಮಾಡಿದ್ಲು. ಶರತ್ ಥಟ್ಟಂತ ಮೇಲೆದ್ದು ಕೈ ಅಡ್ಡ ಹಿಡ್ದು, ಮಾತಾಡ್ಬೇಡ ಅಂತ ತಡ್ದ. ಸತ್ಯ ಅವನ್ನ ನೋಡ್ತಾ ನಿಂತ್ಲು. ಶರತ್, ಎಲ್ರ ಮುಂದೆ ನನ್ನ ಪಾರಿಜಾತನ ಬಿಟ್ಕೊಡ್ಬಾರ್ದು ಅಂತ ಅಷ್ಟೇ ನಾನು ನಿನ್ ಪರ ನಿಂತಿದ್ದು, ಆದ್ರೆ ನಂಗೂ ನಿನ್ ಮೇಲ್ ಕೋಪ ಬಂದಿದೆ ಪಾರಿಜಾತ ಅಂದ. ಸತ್ಯ ಮನ್ಸಲ್ಲಿ, ಓ ಈಗ ಬರ್ತಾ ಇದ್ಯಾ ಅನ್ಕೊಂಡು ಕೆನ್ನೆಗೆ ನಾಲ್ಗೆ ತೋರಿಸಿ ಕೈ ಕಟ್ಟಿ, ಅಂದ್ರೆ ಎಲ್ರ ಮುಂದೆ ನನ್ನ ಅಪ್ರಿಶಿಯೇಟ್ ಮಾಡಿ ಈಗ ನಂಗೆ ಕ್ಲಾಸ್ ತಗೊಳ್ಳೋ ಪ್ರೋಗ್ರಾಮ್, ಅದ್ರ ಅವಶ್ಯಕತೆ ಏನಿದೆ ಸರ್? ಎಲ್ರ ಮುಂದೆ ನೀವು ಬೈದಿದ್ರು ನಾನು ಏನು ಬೇಜಾರಾಗ್ತಾ ಇರ್ಲಿಲ್ಲ, ಯಾಕಂದ್ರೆ ನಾನು ಏನು ಮಾಡಿದ್ನೋ ಸರಿಯಾಗೆ ಮಾಡಿದ್ದೀನಿ ಅಂತ ಅದನ್ನ ಜಗಳಕ್ಕೆ ಕನ್ವರ್ಟ್ ಮಾಡೋಕೆ ನೋಡಿದ್ಲು. ಶರತ್, ಅದು ಗೊತ್ತಮ್ಮ, ಆದ್ರೆ ನಾನು ನಿನ್ ಗಂಡ ಕಣೆ ರಾಕ್ಷಸಿ, ಪರಿಸ್ಥಿತಿ ಹೀಗಾಗಿದೆ ಅಂತ ನಂಗೆ ಇನ್ಫಾರ್ಮ್ ಮಾಡ್ಬಹುದಿತ್ತಲ್ವಾ? ನಾನು ನಿನ್ ಜೊತೆ ಇರ್ತಾ ಇದ್ದೆ ತಾನೇ, ನಾನೇನ್ ಬೇರೆಯವ್ರ ಸಾಲಿನಲ್ಲಿ ಸೇರಿಸ್ಬಿಟ್ಯಾ ಅಂತ ಬೇಜಾರು ಮಾಡ್ಕೊಂಡ. ಸತ್ಯ, ಅಂದ್ರೆ ನಿಮ್ಗೆ ತಪ್ಪು ಮಾಡ್ದೆ ಅಂತ ಕೋಪ ಬಂದಿಲ್ವಾ ಅಂದ್ಲು. ಶರತ್ ಅವಳ ಹತ್ರ ಬಂದು ಕೆನ್ನೆ ಹಿಡಿದು, ನೋ ಪಾರಿಜಾತ, ನೀನ್ ಮಾಡಿದ್ ಸರಿ ಇದೆ. ಆಕ್ಚುಲಿ ವರ್ಷ ಪ್ರಶಾಂತ್ನ ತುಂಬಾ ಪ್ರೀತಿಸ್ತಾಳೆ. ಪ್ರಶಾಂತ್ ಕೂಡ ಒಳ್ಳೆ ಹುಡುಗ. ದೇರ್ ಆರ್ ಮೇಡ್ ಫಾರ್ ಈಚ್ ಅದರ್ ಅನ್ಸುತ್ತೆ. ಅವರಿಬ್ರಿಗೂ ಚೆನ್ನಾಗಿರ್ತಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ ಹೇಳಿ ಅಲ್ಲಿಂದ ಹೋದ. ಅಂತೂ ಇಂತೂ ಸತ್ಯ ಪ್ಲಾನ್ ಉಲ್ಟಾ ಹೊಡೀತು. ಶರತ್ ಅವಳನ್ನ ತಪ್ಪು ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಂಡ. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ, ಸತ್ಯಳ ನೆಕ್ಸ್ಟ್ ಪ್ಲಾನ್ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಲವ್ ಯು ಆಲ್, ಬಾಯ್.